ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣೆ. ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ಚಿಕ್ಕನಾಯಕನಹಳ್ಳಿಯ ತಾಲೂಕು ಕಚೇರಿಯ ಮುಂದೆ ಸುಮಾರು 7 ದಿನಗಳಿಂದಲೂ ಕೂಡ ನೂರಾರು ರೈತರು ಹಗಲು ರಾತ್ರಿ ಎನ್ನದೆ ಚಳುವಳಿಯನ್ನ ಮಾಡಿದ್ರು, ಧರಣಿಯನ್ನ ಮಾಡಿದ್ರು, ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿದ್ರು. ಅಂತೂ ಇಂತೂ ನಿನ್ನೆಯ ದಿನ 7ನೇ ದಿನಕ್ಕೆ ಪ್ರತಿಭಟನೆ ನಿಂತೋಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಬಹುತೇಕ ದಬ್ಬೆಘಟ್ಟದವರೆಗೆ ನಾಲೆ ಪೂರ್ಣಗೊಂಡಿರುವಂತಹ ಹಿನ್ನೆಲೆಯಲ್ಲಿ ರೈತರು ಏನ್ ಹೇಳಿದ್ರು, ದಬ್ಬೆಘಟ್ಟದವರೆಗೆ ಕನಿಷ್ಠ 1 ಕೆರೆಗಾದ್ರೂ ನೀರನ್ನ ಹರಿಸುವಂತಹ ಕೆಲಸವನ್ನ ಈ ವರ್ಷ ಮಾಡಬೇಕು. ನಾಲೆ ಪರಿಪೂರ್ಣವಾಗಿ ಆಯ್ತು ಅಂತಂದ್ರೆ ನಾವು ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನ ಕೈ ಬಿಡ್ತೇವೆ ಅನ್ನುವಂತಹ ಮಾತುಗಳನ್ನ ತಹಶೀಲ್ದಾರರ ಹತ್ರ ಮತ್ತೆ ಏನು ಸುರೇಶ್ ಬಾಬು ಅವರ ಹತ್ರ ಹೇಳಿದ್ರು, ಅಂದ್ರೆ ಶಾಸಕರ ಹತ್ರ ಹೇಳಿದ್ರು. ಅದಾದ ನಂತರ ಇಲಾಖೆಯ ಅಧಿಕಾರಿಗಳನ್ನ ಕೂಡ ಏನು ಶಾಸಕರಾದಂತಹ CB ಸುರೇಶ್ ಬಾಬು ಅವರು ಸುಮಾರು 2 ಗಂಟೆ 3 ಗಂಟೆ ಪ್ರತಿನಿತ್ಯವೂ ಕೂಡ ರೈತರ ಚಳುವಳಿ ಹತ್ರ ಹೋಗಿ ಮಾತುಕತೆಯನ್ನ ಮಾಡಿ, ಅಧಿಕಾರಿಗಳನ್ನ ಕರೆಸಿ ಚರ್ಚೆಯನ್ನ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬದಲಾವಣೆಯನ್ನ ತಗೊಂಡ್ಬಂದದ್ದು. ಬಹುತೇಕ ದಬ್ಬೆಘಟ್ಟದವರೆಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿರುವಂಥದ್ದು, ಅಂದ್ರೆ ಏನು ನಾಲೆ ಆಗಬೇಕಾಗಿತ್ತು ಆ ನಾಲೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿರುವಂಥದ್ದು. ಹೇಮಾವತಿ ನೀರನ್ನ ಬಿಟ್ರೆ ಖಂಡಿತವಾಗ್ಲೂ ಆ ಒಂದು ದಬ್ಬೆಘಟ್ಟದ ಕೆರೆಗೆ ಹರಿಸುವಂತಹ ಒಂದು ವ್ಯವಸ್ಥೆ ಆಗಿರೋದ್ರಿಂದ ತಾತ್ಕಾಲಿಕವಾಗಿ ರೈತರು ಇವತ್ತು ಹೇಮಾವತಿ ಹೋರಾಟದಿಂದ ಹಿಂದೆ ಸರಿದಿರುವಂಥದ್ದು ಅಥವಾ ಏನು ಪ್ರತಿಭಟನೆಯಿಂದ ಹಿಂದೆ ಸರಿದಿರುವಂತಹ ಘಟನೆಗಳು ನಡೆದಿರುವಂಥದ್ದು. ಸುಮಾರು 26 ಕೆರೆಗಳಿಗೆ ನೀರನ್ನು ಹರಿಸುವಂತ ಯೋಜನೆ. ಈ 26 ಕೆರೆಗಳಿಗೆ ಸುಮಾರು 18 ವರ್ಷಗಳಿಂದನೂ ಕೂಡ ನೀರನ್ನು ಹರಿಸ್ತೇವೆ ಅಂತೇಳಿ ಅಧಿಕಾರಿಗಳು ರಾಜಕಾರಣಿಗಳು ಇದೇ ಸುಳ್ಳುಗಳನ್ನು ಹೇಳ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಕಳೆದ 1 ವಾರದಿಂದನೂ ಕೂಡ ದೊಡ್ಡ ಮಟ್ಟದಲ್ಲಿ ಏನು ಸ್ವಾಮೀಜಿಗಳಿರ್ಬೋದು, ರೈತ ಹೋರಾಟಗಾರರಿರ್ಬೋದು, ವಿವಿಧ ಸಂಘಟನೆಗಳಿರ್ಬೋದು, ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಗಟ್ಟಿಯಾಗಿ ನಿಂತಹ ಒಂದು ಹೋರಾಟ. ಬಹುತೇಕ ಹೋರಾಟಗಳು ಅಂದ್ರೆ 1 ದಿನಕ್ಕೆ ಅಥವಾ 2 ದಿನಕ್ಕೆ ಮುಗಿದೋಗ್ತಿತ್ತು. ಆದ್ರೆ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದಂತಹ ಈ ಒಂದು ಹೋರಾಟದಲ್ಲಿ ಬೆಳಗ್ಗೆ ಅನ್ನುವಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಸಂಜೆ ಅನ್ನಂಗಿಲ್ಲ, ಸುಮಾರು ಸಾವಿರಾರು ರೈತರು, ನೂರಾರು ವಿದ್ಯಾರ್ಥಿಗಳು, ಸಂಘಟನೆಯವರು, ಸ್ವಾಮೀಜಿಗಳು, ವಿವಿಧ ಪಕ್ಷದ ಮುಖಂಡರುಗಳು ಎಲ್ಲರೂ ಕೂಡ ಆಗಮಿಸಿ ಈ ಒಂದು ರೈತರ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಹ ಕಾರಣದಿಂದ ಬಹಳಷ್ಟು ವರ್ಷಗಳಿಂದ ನಿಧಾನಗತಿಯಲ್ಲಿ ನಡೀತಾ ಇದ್ದಂತಹ ಕಾಮಗಾರಿ ಕೇವಲ 7 ದಿನಗಳಲ್ಲಿ 1 ಕೆರೆ ಅಂದ್ರೆ ದಬ್ಬೆಘಟ್ಟದ ಕೆರೆಗೆ ಕ್ಲಿಯರೆನ್ಸ್ ಅನ್ನ ಕೊಡುವ ಮೂಲಕ ಆ ಕೆರೆಗೆ ನೀರನ್ನು ಹರಿಸುವಂತದಕ್ಕೆ ಮುಂದಾಗಿರುವಂಥದ್ದು ನಿಜವಾಗ್ಲೂ ಖುಷಿ ಆಗುತ್ತೆ. ಎಲ್ಲೋ ಒಂದು ಕಡೆ ಈ ಚಳುವಳಿ ಅಥವಾ ಈ ಒಂದು ಪ್ರತಿಭಟನೆ, ರೈತರ ಹೋರಾಟ ಸರ್ಕಾರಕ್ಕೆ ಬಿಸಿ ಮುಡಿಸಿರುವಂಥದ್ದು, ಅಧಿಕಾರಿಗಳಿಗೆ ಬಿಸಿ ಮುಡಿಸಿರುವಂಥದ್ದು, ಶಾಸಕರು ಕೂಡ ಎದ್ದು ನಿಂತು ಕೆಲಸವನ್ನ ಮಾಡಲೇಬೇಕು ಅಂತ ಹೇಳಿ ಮಾಡಿರುವಂತ ಘಟನೆಗಳು ನಡೆದಿರುವಂಥದ್ದು ಒಂದಷ್ಟು ಖುಷಿಯನ್ನ ನೀಡಿರುವಂಥದ್ದು. ಅಂದ್ರೆ ರೈತರು ಏನಾದ್ರೂ ರೊಚ್ಚಿಗೆದ್ರೆ, ರೈತರೇನಾದ್ರೂ ಪ್ರತಿಭಟನೆಗಿಳಿದ್ರೆ, ರೈತರೇನಾದ್ರು ಆಡಳಿತದ ವಿರುದ್ಧ, ಸರ್ಕಾರದ ವಿರುದ್ಧ ಹೋದ್ರೆ ಖಂಡಿತವಾಗ್ಲೂ ನಾವು ಸಕ್ಸಸ್ ಕಾಣ್ತೇವೆ ಅನ್ನೋದನ್ನ ಒಂದು ದೊಡ್ಡ ಮಟ್ಟದ ಉದಾಹರಣೆಯನ್ನ ಚಿಕ್ಕನಾಯಕನಹಳ್ಳಿಯ ರೈತರು ನೀಡಿರುವಂತದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಹಾಗಾಗಿ ಶಾಸಕರು ಕೂಡ ಸಾಲು ಸಾಲು ಸಭೆಯನ್ನ ಮಾಡಿದ್ರು, ಬಹಳಷ್ಟು ಸಾಲು ಸಾಲು ಸಭೆಗಳನ್ನ ಮಾಡಿ ಅಧಿಕಾರಿಗಳನ್ನ ಕರೆಸಿ ರೈತರ ಮನವೊಲಿಸುವಂತ ಕೆಲಸವನ್ನ ತಹಶೀಲ್ದಾರ್ ಮಮತಾ ಅವರು ಹಾಗೂ ಸುರೇಶ್ ಬಾಬು ಅವರು ಮಾಡಿದ ಕಾರಣದಿಂದ 7ನೇ ದಿನಕ್ಕೆ ಇವತ್ತು ಆ ಒಂದು ಪ್ರತಿಭಟನೆ ಬಿಟ್ಟಿರುವಂತದ್ದನ್ನ ಕೂಡ ನಾವು ನೋಡ್ತಾ ಹೋಗ್ತೇವೆ. ಮುಂದಿನ ದಿನದಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಸವಾಲು ಇರುವಂತದ್ದು. ಯಾಕಂದ್ರೆ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ 3 ಪ್ರಾಜೆಕ್ಟ್ಸ್ಗಳು ಕೆಲಸ ಮಾಡ್ತಿರುವಂಥದ್ದು. ಒಂದು ಎತ್ತಿನಹೊಳೆ, ಮತ್ತೊಂದು ಹೇಮಾವತಿ ಮತ್ತು ಭದ್ರಾ. ಈ 3 ಪ್ರಾಜೆಕ್ಟ್ಗಳು ಕೂಡ ಕೆಲಸವನ್ನ ಮಾಡ್ತಿರೋದ್ರಿಂದ ಬಹುತೇಕ ತಾಲೂಕಿನ 143 ಕೆರೆಗಳಿಗೆ ನೀರನ್ನು ಹರಿಸುವಂತ ಯೋಜನೆ ಆ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ನಡೀತಾ ಇರೋದ್ರಿಂದ ಮೊನ್ನೆ ಶಾಸಕರಾದಂಥ CB ಸುರೇಶ್ ಬಾಬು ಅವರಿಗೆ ಒಂದು ದೊಡ್ಡ ಸವಾಲಿರುವಂಥದ್ದು. ಈ ಸವಾಲುಗಳನ್ನ ಅವರು ಮೆಟ್ಟಿ ನಿಲ್ಲಲೇಬೇಕಾಗಿದೆ, ಅಧಿಕಾರಿಗಳನ್ನ ಕರೆಸಲೇಬೇಕಾಗಿದೆ. ಮೊನ್ನೆ ಕೂಡ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಹೇಮಾವತಿ ಏನು ಅಧಿಕಾರಿಯನ್ನ ಕರೆಸಿದಂತಹ ಸಂದರ್ಭದಲ್ಲಿ 3 MDಗಳನ್ನ ನಾನು ಕರೆಸ್ತೇನೆ, ಎತ್ತಿನೊಳಗೆ ಸಂಬಂಧಪಟ್ಟವ್ರು ಇರ್ಬೋದು, ಭದ್ರಾ ಮೇಲ್ದಂಡೆ ಇರ್ಬೋದು, ಮತ್ತೆ ಹೇಮಾವತಿಗೆ ಸಂಬಂಧಪಟ್ಟಂತ 3 ಜನ MDಯನ್ನ ಕರೆಸಿ ನಾನು ಆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳನ್ನ ರೈತರ ಮುಂದೆಯೇ ಕರೆದು ಸಭೆಯನ್ನ ಮಾಡ್ತೇನೆ ಅನ್ನುವಂತ ಮಾತುಗಳನ್ನ ಹೇಳೋದ್ರಿಂದ ಚಿಕ್ಕನಾಯಕನಹಳ್ಳಿಯ ಜನ ಒಂದಷ್ಟು ಶಾಂತರಾಗಿದ್ದಾರೆ. ಈ 3 ಕೆರೆಗಳಿಗೆ, ಈ 3 ಯೋಜನೆಗಳ ಮೂಲಕ ಚಿಕ್ಕನಾಯಕನಹಳ್ಳಿ ಅರಿತು ಅಂತಂದ್ರೆ ಇಡೀ ಚಿಕ್ಕನಾಯಕನಹಳ್ಳಿಯ ಎಲ್ಲಾ ಕೆರೆಗಳು ಕೂಡ ತುಂಬುವಂತಹ ಚಾನ್ಸಸ್ ಇರುವಂತದ್ದು, ಅಲ್ಲಿನ ರೈತರಿಗೆ ಅತ್ಯಂತ ಹೆಚ್ಚು ಅನುಕೂಲವಾಗುವಂತದ್ದನ್ನು ಕೂಡ ನೋಡ್ತಾ ಹೋಗ್ತೇವೆ. ಒಟ್ಟಾರೆಯಾಗಿ 7 ದಿನಗಳಿಂದ ನಡೆದಂತಹ ಈ ಹೇಮಾವತಿಯ ಹೋರಾಟ, ಈ ಪ್ರತಿಭಟನೆ 7ನೇ ದಿನಕ್ಕೆ ಸಂಪೂರ್ಣವಾಗಿ ಧರಣಿಯನ್ನ ರೈತರು ಹಿಂದಕ್ಕೆ ತೆಗೆದುಕೊಂಡಿರುವಂತದ್ದು. ದಬ್ಬೆಘಟ್ಟದವರೆಗೆ ನಾಲೆ ಪೂರ್ಣ ಆಗಿರುವಂತದ್ದು. ಈ ವರ್ಷವೇ ನೀರು ಬಿಟ್ರೆ ದಬ್ಬೆಘಟ್ಟದ ಕೆರೆಗೆ ನೀರು ಬರುವ ಸಾಧ್ಯತೆ ಇರೋದ್ರಿಂದ ಈ ಭಾಗದ ಕುಡಿಯುವ ನೀರಿಗೆ, ಈ ಭಾಗದ ರೈತರಿಗೆ ಅತ್ಯಂತ ಹೆಚ್ಚು ಅನುಕೂಲವಾಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಸರದಲ್ಲಿ ಕೂಡ ಹೇಳಿದ್ರು, ಇವತ್ತು ತುಂಬಾ ಬಿಸಿ ಇದ್ದೀನಿ ಅಂತ ಹೇಳಿದ್ರು. ತಮಗೆ ಗೊತ್ತಿದೆ ಸರ್, ಪ್ರತಿದಿನ ಬಂದು ತಮ್ಮಗಳನ್ನು ಕೂಡ ಮಾತಾಡಿಸಿದ್ದಾರೆ, ಎಲ್ಲ ಮನವಿ ಎಲ್ಲ ಕೇಳಿದ್ದಾರೆ, ರಾತ್ರಿ 10:00ವರೆಗೂ ಕೂಡ ತಮ್ಮ ಜೊತೆ ಎಲ್ಲ ಮಾತಾಡಿದ್ದಾರೆ. ಎಲ್ಲಾ ವಿಚಾರಗಳನ್ನ ತಾವು ಕೂಡ MLA ಸರ್ಗೆ ಕನ್ವೆ ಮಾಡಿದ್ದೀರಾ. ಮತ್ತೆ ಶೀಘ್ರದಲ್ಲಿ 1 ವಾರ 10 ಡೇಸ್ ಒಳಗಡೆ ಇನ್ನೊಂದು ಸಭೆ ಕರೆದು ಇವಾಗ ಏನ್ ಚಿಕ್ಕನಾಯಕನಹಳ್ಳಿ ಕೆರೆ ಬಗ್ಗೆ ಏನು ಕೆಲಸಗಳು ಹೇಗೆ ಆಗ್ಬೇಕು ಅನ್ನೋದು ಪ್ಲಾನ್ ಆಫ್ ಆಕ್ಷನ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡೋಣ. ಪ್ರತಿಭಟನೆ ಮಾಡಿದ್ದೀರಾ.
ಸೊ ನಾವು ಒಂದು ಹಂತದಲ್ಲಿ ಕೆಲಸನ MLA ಸರ್ ಸಹಕಾರದೊಂದಿಗೆ ಇಂಜಿನಿಯರ್ ಮತ್ತೆ ನಾವುಗಳು ಜವಾಬ್ದಾರಿ ತಗೊಂಡು ಮುಕ್ತಾಯ ಮಾಡಿಕೊಟ್ಟಿದ್ದೀವಿ. ಇದನ್ನು ಮುಂದುವರಿಯುತ್ತೆ. ಈಗ ಏನು ಜವಾಬ್ದಾರಿ ತಗೊಂಡಿದ್ದೀವಿ ಮತ್ತೆ ನಿಮ್ಗೆ ಹೇಗೆ ಸ್ಪಂದಿಸ್ತಿದೀವಿ ಎಲ್ಲ ರೈತರಿಗೆ, ಸೊ ಅದೇ ತರ ಮುಂದುವರೆದು ಕೂಡ ಎಲ್ಲ ಕೆಲಸ ಕಾರ್ಯಗಳಿಗೆ ನಾವು ಸ್ಪಂದಿಸ್ತೀವಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಮನಸ್ಸನ್ನ ಬದಲಾವಣೆ ಮಾಡಿ ಇವತ್ತು ಪ್ರತಿಭಟನೆ ಅಂತ್ಯ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ. ಧನ್ಯವಾದಗಳು. ತಾತ್ಕಾಲಿಕವಾಗಿ ಮುಂದೂಡಿದ್ದೀವಿ. ಹಾಗೆ ಈಗೇನು ಸ್ಲಶ್ ಇದೆ ಮೈನ್ ಕೆನಾಲಲ್ಲಿ, ಈಗ ಬಿಳಿಗೆರೆ ಹತ್ರ ಸ್ಲಶ್ ಇದೆ, ಅದಕ್ಕೆ ಈ ಅಪ್ ಟು ಗೆರೆಹಳ್ಳಿ ತನಕ ಏನು ಸ್ಲಶ್ ಇದೆ ಅದು ಇನ್ನು 6 ದಿವಸದೊಳಗಾಗಿ ನಾವು ಮುಗಿಸ್ಕೊಡ್ತೀವಿ ಅಂತ ಇಂಜಿನಿಯರ್ಸ್ಗಳು ಹಾಗೂ ಶಾಸಕರು ಮತ್ತು ಅಧಿಕಾರಿಗಳು ತಹಸೀಲ್ದಾರ್ ಕೂಡ ಅವ್ರ ಸಮ್ಮುಖದಲ್ಲಿ ಅವರು ನಮಗೆ ಎಲ್ಲರಿಗೂ ಭರವಸೆ ಕೊಟ್ಟಿದ್ದಾರೆ. Welcome to KK Jungle Resort Tumco! Where the forest breeze sway. From the bonfire light to the morning dew, Tumkur is calling and we're waiting for you. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.